ಪರಾಗ. ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್ GH, ಉಪಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ನಾಗನಹಳ್ಳಿ. ಇವತ್ತಿನ ದಿನ ನಾವು ನಮ್ಮ ತೋಟಗಳಲ್ಲಿ ಕೆಂಜಿಗ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಆವರಣದಲ್ಲಿ ನೇರಳೆ ಮರ ಇದೆ, ಹಾಗೆ ಮಾವಿನ ಮರಗಳಿದ್ದಾವೆ. ಆ ಮರಗಳ ಹತ್ರ ನಾನು ಓಡಾಡ್ತಾ ಇರಬೇಕಾದ್ರೆ ಕೆಂಜಿಗದ ಗೂಡುಗಳು ಕಂಡು ಬಂದು ನೇರಳೆ ಹಣ್ಣನ್ನು ಕಿತ್ಕೊಂಡಾಗ ಅದು ನನ್ನ ಕೈಗೆ ತಾಗಿ ನನ್ನ ಕೈಗೆ ಕಡಿದು, ಇದನ್ನು ಹಲವಾರು ಜನ ರೈತರಿಗೆ ಸುಮ್ಮನೆ ಮಾತನಾಡಿಸಿದಾಗ ಕ್ಯೂರಿಯಾಸಿಟಿನಲ್ಲಿ ನಮ್ಮ ಜಮೀನಲ್ಲೂ ಇದ್ದಾವೆ ಸರ್, ಹೀಗೆ ಕೆಲಸ ಮಾಡಲಿಕ್ಕೆ ಸಮಸ್ಯೆ ಮಾಡ್ತವೆ, ಆಳುಗಳು ಸರಿಯಾಗಿ ಬರೋದಿಲ್ಲ, ಕೆಂಜಿಗೆ ಇರೋ ಮರದಲ್ಲಿ ಕೆಲಸ ಮಾಡಲಿಕ್ಕೆ ಆಳುಗಳು ಒಪ್ಪೋದಿಲ್ಲ, ಕೂಲಿಕಾರರು ಬರೋದಿಲ್ಲ ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡಿದರು. ಆದರೆ ಕೆಂಜಿಗದ ಬಗ್ಗೆ ನಾವು ಒಂದು ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೇಬೇಕು. ಕೆಂಜಿಗ ಅಂತಕ್ಕಂಥದ್ದು ಒಂದು ಕುಟುಂಬ ಪ್ರಕ್ರಿಯೆಯಲ್ಲಿ ವಾಸಿಸ್ತಕ್ಕಂತಹ, ಜೀವಿಸ್ತಕ್ಕಂತಹ ಒಂದು ಕೀಟ. ಈ ಕೆಂಜಿಗ ಒಂದು ಕುಟುಂಬದಲ್ಲಿ ಒಂದು ರಾಣಿಯನ್ನು ಇಟ್ಟಿರ್ತದೆ, ಕೆಲಸಗಾರರು ಇರ್ತವೆ, ಹಾಗೆಯೇ ಕಾವಲುಗಾರರು ಇರ್ತವೆ, ಆ ಗೂಡನ್ನು ನಿರ್ವಹಣೆ ಮಾಡ್ತಕ್ಕಂಥ ಇರ್ತಾರೆ. ಈ ರೀತಿಯಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದನ್ನು ಸೋಷಿಯಲ್ ಇನ್ಸೆಕ್ಟ್ ಅಂತಂತೀವಿ. ಕೆಂಜಿಗ ಆ್ಯಕ್ಚುಲಿ ನಮ್ಮ ಸಾವಯವ ಕೃಷಿನಲ್ಲಿ ಉತ್ತಮವಾದಂತಹ ಒಂದು ಕೀಟ ಮತ್ತು ಉಪಕಾರಿಯಾದಂತಹ ಕೀಟ. ಕೆಂಜಿಗ ಯಾವುದೇ ಕಾರಣಕ್ಕೂ ನಮ್ಮ ಬೆಳೆಗೆ ಅಥವಾ ಬೆಳೆಯ ಪದಾರ್ಥಗಳಿಗೆ, ಉತ್ಪನ್ನಗಳಿಗೆ ಯಾವುದೇ ಕಾರಣಕ್ಕೂ ಹಾನಿ ಮಾಡೋದಿಲ್ಲ. ಆದರೆ ಒಂದು ರೈತರಿಗೆ ಭಯ ಏನಂತಂದರೆ ಕೂಲಿಕಾರರು ಬರೋದಿಲ್ಲ ಅಂತಕ್ಕಂಥದ್ದು. ಆದರೆ ಕೆಂಜಿಗದ ಉಪಯೋಗವನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅದಾದ ನಂತರ ಈ ಸಮಸ್ಯೆಗೆ ಹೇಗೆ ಪರಿಹಾರವನ್ನು ಕಂಡ್ಕೋಬೇಕು ಅಂತಕ್ಕಂಥದ್ದು ತಿಳ್ಕೊಳ್ಳೋಣ. ಈ ಕೆಂಜಿಗಗಳು ಮಾವಿನ ಮರದಲ್ಲಿ ಏನು ಮಾಡ್ತವೆ, ಅವು ನಿಜವಾಗ್ಲೂ ಏನು ಮಾಡ್ತವೆ, ಒಂದು ಸಣ್ಣ ಗೂಡನ್ನು ಕಟ್ಕೊಂಡು ಎಲೆಗಳನ್ನು ಜೋಡಿಸ್ಕೊಂಡು ಅವು ಇದು ಮಾಡ್ತವೆ. ಆದರೆ ಕೆಂಜಿಗಗಳು ಯಾವುದೇ ಕಾರಣಕ್ಕೂ ಮಾವಿನ ಬೆಳೆಗೆ ಡ್ಯಾಮೇಜನ್ನು ಮಾಡೋದಿಲ್ಲ. ಎಲ್ಲಿ ಫ್ರೂಟ್ ಫ್ಲೈಸ್ ಮೊಟ್ಟೆಯನ್ನು ಇಡ್ತದೆ, ಆ ಮೊಟ್ಟೆಯನ್ನು ಆರಿಸ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಈ ಕೆಂಜಿಗ ಮಾಡ್ತಾ ಇರ್ತದೆ. ಆದ್ದರಿಂದ ಇದು ಎಲ್ಲೆಲ್ಲಿ ಹರಿದಾಡ್ತಾ ಇರ್ತದೆ ಅಲ್ಲಿ ಫ್ರೂಟ್ ಫ್ಲೈ ಬಂದುಬಿಟ್ಟು ಅಥವಾ ಹಣ್ಣು ನೊಣ ಬಂದುಬಿಟ್ಟು ಮೊಟ್ಟೆ ಇಡೋದಿಲ್ಲ. ಹಾಗಾಗಿ ಅದು ತನ್ನ ಸಂತತಿಯನ್ನು ಉಳಿಸ್ಕೊಳ್ಲಿಕ್ಕೆ ಬೇರೆ ಒಂದು ಜಾಗಕ್ಕೆ ಹೋಗಿ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆದರೆ ಈ ಕೆಂಜಿಗ ಎಲ್ಲೆಲ್ಲಿ ಓಡಾಡಿರ್ತದೆ ಆ ಜಾಗದಲ್ಲಿ ಮಾವಿನ ಹಣ್ಣಿನಲ್ಲಿ ಅಲ್ಲಲ್ಲಿ ಒಂದೊಂದು ಕಪ್ಪು ಚುಕ್ಕೆಗಳಾಗ್ತಕ್ಕಂಥದ್ದನ್ನು ಕಂಡು ಬರ್ತದೆ. ಆದರೆ ಅದು ಯಾವುದೇ ಕಾರಣಕ್ಕೂ ಹಣ್ಣಿನ ಗುಣಮಟ್ಟದಲ್ಲಿ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಆದರೆ ಈಗ ನಿಯಂತ್ರಣ ಮಾಡಬೇಕು ಅಂದರೆ ಏನು ಮಾಡಬೇಕು? ನೈಸರ್ಗಿಕವಾಗಿ ಈ ಕೆಂಜಿಗ ಹೇಗೆ ಅಂತಂದರೆ, ಈ ದೊಡ್ಡ ಕೆಂಪಿರುವೆ, ಈ ಕೆಂಜಿಗಕ್ಕೆ ಏನಂತೀವಿ, ದೊಡ್ಡ ಕೆಂಪಿರುವೆ ಅಂತಂತೀವಿ, ಇದು ಕಡಿಲಿಕ್ಕೆ ಶುರು ಆಗ್ತದೆ. ಈ ದೊಡ್ಡ ಕೆಂಪಿರುವೆ ಸಣ್ಣ ಕೆಂಪಿರುವೆ ಬರ್ತದಲ್ಲ, ಅದಕ್ಕೆ ಹಂಚ್ಕೊಂಡು ಓಡೋಗ್ತದೆ. ಸಣ್ಣ ಕೆಂಪಿರುವೆಯನ್ನು ನಮ್ಮ ಜಮೀನಿನಲ್ಲಿ ಬೆಳೆಸಿಬಿಟ್ರೆ ದೊಡ್ಡ ಕೆಂಜಿಗೆಯನ್ನು ನಾವು ವಾಪಸ್ ಕಳಿಸ್ಬೋದು. ಈ ಸಣ್ಣ ಕೆಂಜಿಗೆಯನ್ನು ಬೆಳೆಸ್ತಕ್ಕಂಥದ್ದು ಹೇಗೆ? ನಾವು ಏನಾದರೂ ಸಿಟಿಗೆ ಹೋದರೆ ಎಲ್ಲಾದರೂ ಕಬ್ಬಿನ ಜ್ಯೂಸ್ ಮಾಡ್ತಕ್ಕಂಥ ಅಂಗಡಿಗಳಿದ್ದರೆ ಅಲ್ಲಿ ಜ್ಯೂಸ್ ಎಲ್ಲ ತೆಗೆದಾದ್ಮೇಲೆ ಕಬ್ಬಿನ ಜಲ್ಲೆ ಉಳಿದಿರ್ತದೆ, ಅದನ್ನು ತೆಗೆದುಬಿಟ್ಟು ಬಿಸಾಕಿರ್ತಾನೆ. ಅದನ್ನು ಒಂದು ಚೀಲದಲ್ಲಿ ತುಂಬ್ಕೊಂಬಂದು ಒಂದೊಂದು ಕಡೆ 2-2 kg ಅಷ್ಟನ್ನು ಆ ಜಮೀನಿನಲ್ಲಿ ಒಂದು 8-10 ಕಡೆಗೆ ಇಟ್ಬಿಟ್ರೆ ಆ ಕಬ್ಬಿನ ಜಲ್ಲೆಗೆ, ಜ್ಯೂಸ್ ತೆಗೆದಂತಹ ಕಬ್ಬಿನ ಜಲ್ಲೆ ಎಲ್ಲಿರ್ತದೋ ಅಲ್ಲಿ ಸಣ್ಣ ಕೆಂಪಿರುವೆ ಏನಾಗ್ತದೆ, ಜಾಸ್ತಿ ಆಗಿಬಿಡ್ತದೆ. ಆ ಕೆಂಪಿರುವೆ ಜಾಸ್ತಿ ಆಯಿತು ಅಂತಂತಂದರೆ ಈ ಕೆಂಜಿಗ ಅಲ್ಲಿಂದ ಜಾಗ ಖಾಲಿ ಮಾಡ್ತದೆ. ಇದು ತುಂಬ ಉತ್ತಮವಾದಂಥ ಉಪಾಯ. ಇದನ್ನು ನಮ್ಮ ರೈತರು ಮಾಡ್ಬೋದು. ಕೆಂಜಿಗ ತುಂಬ ಹಾನಿಕಾರಕ ಅಲ್ಲ, ತುಂಬ ಒಳ್ಳೆ ಇದು. ಆದರೆ ಏನು ಕೆಲಸಗಾರರು ಹಂಚ್ಕೊಳ್ತಾರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾನು ಹೇಳಿದಂಥ ಯಾವುದಾದ್ರೂ ಒಂದು ಕ್ರಮವನ್ನು ಅನುಸರಿಸಿ ಕೆಂಜಿಗವನ್ನು ನಮ್ಮ ಜಮೀನಿಂದ ಓಡಿಸ್ಬೋದು. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಡಿಂಕಾ ಗ್ರಾಮದ ಕೃಷಿಕರಾದ DN ಹರ್ಷ ಅವರು ಲೇಖನವನ್ನು ಬರೆದು ಕಳಿಸಿದ್ದಾರೆ.
ಲೇಖನದ ಶೀರ್ಷಿಕೆ ಕೃಷಿ ತರಂಗ ಗಿರೀಶ್ ಭದ್ರಗೊಂಡ. ಕೆಲವರು ಇರ್ತಾರೆ, ತಮ್ಗೆಷ್ಟೇ ಕಷ್ಟ ಬಂದರೂ ತಾವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೊನೆಗೊಂದಿನ ತಮ್ಮ ಕ್ಷೇತ್ರದಲ್ಲಿ ವಿಜಯ ಸಾಧಿಸ್ತಾರೆ. ಆ ರೀತಿಯ ಬೆರಳು ಎಣಿಕೆಯ ಮಂದಿಯಲ್ಲಿ ಶ್ರೀಯುತ ಗಿರೀಶ್ ಭದ್ರಗೊಂಡ ಕೂಡ ಒಬ್ಬರು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕೋರವಾರ ಗ್ರಾಮದವರು. ಬುದ್ಧಿ ಬಂದಾಗ್ಲಿಂದ ಅನ್ವೇಷಣಾ ಮನಸ್ಸನ್ನು ಹೊಂದಿದ್ದ ಗಿರೀಶ್ ಅವರು ಸೈಕಲ್ಲು, ವಾಚು ಇತ್ಯಾದಿ ವಸ್ತುಗಳ ಬಿಡಿ ಭಾಗಗಳನ್ನ ಬಿಚ್ಚಿ ಮತ್ತೆ ಜೋಡಿಸ್ತಾ ವಿಜ್ಞಾನದ ಬಗ್ಗೆ ಆಸಕ್ತಿ ಹೊಂದಿ ಮುಂದೆ ಶಾಲೆಯ ಕೆಲವು ಪಠ್ಯಗಳನ್ನ ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತಾ ಇದ್ದಿದ್ದು ವಿಶೇಷ. 10ನೇ ತರಗತಿ ಮುಗಿದ ಮೇಲೆ ಸೈನ್ಸ್ ಓದಬೇಕು ಅನ್ನೋ ಆಸೆ ಇದ್ದರೂ ಸೀಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕಲಾ ವಿಭಾಗಕ್ಕೆ ಸೇರಿಕೊಂಡ್ರು. ಮನೆಯ ಬಡತನದ ಕಾರಣ ಓದಿಗೆ ವಿದಾಯ ಹೇಳಿ ದೂರ ಸಂಪರ್ಕ ಇಲಾಖೆಯಲ್ಲಿ ಪಾರ್ಟ್ ಟೈಮ್ ಜಾಬ್ಗೆ ಸೇರಿಕೊಂಡು ಜೊತೆಗೆ ವಿವಿಧ ರೀತಿಯ ಎಲೆಕ್ಟ್ರಿಕಲ್ ಕೆಲಸ ಮಾಡಿ 20,000 ಹಣ ಜೋಡಿಸ್ಕೊಂಡ್ರು. ಏನಾದರೂ ಸ್ವಂತ ವ್ಯವಹಾರ ಮಾಡಬೇಕು ಅನ್ನೋ ತುಡಿತ ಸದಾ ಕಾಡ್ತಾ ಇತ್ತು ಗಿರೀಶ್ ಅವ್ರಿಗೆ. ಬೀದಿ ದೀಪಗಳು ಕೆಲವು ಕಡೆ ಹಗಲೆಲ್ಲ ಉರಿತಾ ಇರೋದನ್ನು ನೋಡಿ ಆಟೋಮ್ಯಾಟಿಕ್ ಸ್ವಿಚಿಂಗ್ ಸಿಸ್ಟಮ್ ಅನ್ನುವಂತಹ ಪುಟ್ಟ ಡಿವೈಸ್ನ ಕಂಡುಹಿಡಿದು ಪ್ರಾಯೋಗಿಕವಾಗಿ ಅಧಿಕಾರಿಗಳ ಮುಂದೆ ತೋರಿಸ್ಕೊಟ್ರು. ಸಂಜೆ ಕತ್ಲು ಆಗ್ತಾ ಇದ್ದ ಹಾಗೆ ಸ್ವಯಂಚಾಲಿತವಾಗಿ ಹತ್ತಿಕೊಳ್ತಾ ಇದ್ದ ಸೋಲಾರ್ ದೀಪಗಳು ಬೆಳಗ್ಗೆ ಬೆಳಕು ಬಿದ್ದ ತಕ್ಷಣ ಆಫ್ ಆಗ್ತಾ ಇದ್ವು. ಈ ತಂತ್ರಜ್ಞಾನಕ್ಕೆ ಉತ್ತಮ ಆರ್ಡರ್ ಸಿಕ್ಕ ಕಾರಣ ಸ್ನೇಹಿತರೊಬ್ಬರ ಜೊತೆ ಸೇರಿಕೊಂಡು ಪುಟ್ಟ ಸಂಸ್ಥೆ ಶುರು ಮಾಡಿ 100 ಬೀದಿ ಕಂಬಗಳಿಗೆ LDR ಉಪಕರಣ ಅಳವಡಿಸಿದ್ದು ಗಿರೀಶ್ ಅವರ ಹೆಗ್ಗಳಿಕೆ ಅಂತಲೇ ಹೇಳಬಹುದು. ಜೊತೆಲಿದ್ದ ಸ್ನೇಹಿತ ಮೋಸ ಮಾಡಿದ ಕಾರಣ ತನ್ನಲ್ಲಿ ಉಳಿದ 163 ರೂಪಾಯಿ ಇಟ್ಕೊಂಡು ಬೆಂಗಳೂರು ಬಸ್ ಹತ್ತಿ ಅಲ್ಲಿ 3 ತಿಂಗಳು ಹೋಟೆಲ್ನಲ್ಲಿ ಕೆಲಸ ಮಾಡಿ ನಂತರ ಸ್ನೇಹಿತರ ರೂಮ್ನಲ್ಲಿ ಇದ್ಕೊಂಡು ವಿವಿಧ ಉಪಯೋಗಿ ಪುಟ್ಟ ಪುಟ್ಟ ಯಂತ್ರಗಳನ್ನ ಆವಿಷ್ಕಾರ ಮಾಡಿದ್ರು. ಹೆಚ್ಚಿನ ಹೆಸರು ತಂದುಕೊಟ್ಟಿದ್ದು ಬೋರ್ವೆಲ್ ಸ್ಕ್ಯಾನರ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ ಕೊರೆಸ್ತಾ ಇದ್ದ ಕೃಷಿಕರಿಗೆ ಒಳಗಡೆ ಎಷ್ಟು ನೀರು ಸಿಗುತ್ತೆ, ಯಾವ ದಿಕ್ಕಿನಲ್ಲಿ ನೀರಿನ ಸೆಲೆ ಹರಿಯುತ್ತದೆ ಅನ್ನೋ ಮಾಹಿತಿನ ಬೋರ್ವೆಲ್ ಸ್ಕ್ಯಾನರ್ ಮೂಲಕ ಪತ್ತೆ ಹಚ್ಚಬಹುದಾಗಿರುವುದು ವಿಶೇಷ. ಟಿವಿಯ ಖಾಸಗಿ ಚಾನಲ್ ಒಂದರಲ್ಲಿ ಗಿರೀಶ್ ಅವರ ವಿಭಿನ್ನ ಆವಿಷ್ಕಾರಗಳ ಬಗ್ಗೆ ಪ್ರಸಾರವಾದ ಕಾರ್ಯಕ್ರಮ ಸಾಕಷ್ಟು ಹೆಸರು ತಂದುಕೊಡ್ತು. ಮುಂದೆ ಒಂದು ಕಂಪನಿಯಲ್ಲಿ ರಿಸರ್ಚ್ ಹೆಡ್ ಆಗಿ ಕೆಲಸ ಮಾಡೋ ಅವಕಾಶ ಕೂಡ ಒದಗಿ ಬಂತು. ಹೊಲದಲ್ಲಿ ಅನಗತ್ಯವಾಗಿ ಕಾಳು ಕಡ್ಡಿ ತಿನ್ನುವ ಪಕ್ಷಿಗಳನ್ನ ಓಡಿಸೋದಕ್ಕೆ ಬರ್ಡ್ ರಿಪೆಲ್ಲರ್, ನೀರನ್ನು ಹಿತಮಿತವಾಗಿ ಬಳಸಲು ಅನುಕೂಲವಾಗುವ ಮೈಕ್ರೋ ಕಂಟ್ರೋಲರ್ ಇರಿಗೇಷನ್ ಸಿಸ್ಟಮ್, ಗೃಹ ಬಳಕೆಗಾಗಿ ಸೆನ್ಸಾರ್ ಲೈಟ್ ವ್ಯವಸ್ಥೆ ಇತ್ಯಾದಿ ಉಪಯುಕ್ತ ಸಂಶೋಧನೆ ಗಿರೀಶ್ ಅವರಿಗೆ ಹೆಸರು ತಂದುಕೊಟ್ಟು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅಂದರೆ NIF ಮೂಲಕ ಪ್ರಶಸ್ತಿ ಕೂಡ ಬಂದು ರಾಷ್ಟ್ರಪತಿ ಭವನದಲ್ಲಿ 14 ದಿನಗಳ ಕಾಲ ವಿಶೇಷ ಅತಿಥಿಯಾಗಿ ಉಳಿದುಕೊಂಡು ರಾಷ್ಟ್ರಪತಿಯವರ ಮುಂದೆ ತಮ್ಮ ಆವಿಷ್ಕಾರಗಳನ್ನ ಹಂಚಿಕೊಳ್ಳೋ ಅವಕಾಶ ಸಿಕ್ಕಿದ್ದು ಗಿರೀಶ್ ಅವರ ಸಾಧನೆಯ ಸರಿ. ಆ ರೀತಿ ವಿಶೇಷ ಅವಕಾಶ ಪಡೆದ 11 ಜನರ ತಂಡದಲ್ಲಿದ್ದ ನಮ್ಮ ಕರ್ನಾಟಕದ ಏಕೈಕ ವ್ಯಕ್ತಿ ಗಿರೀಶ್ ಭದ್ರಗೊಂಡ. ರಿಸರ್ಚ್ ಹೆಡ್ ಆಗಿ 1,00,000ಕ್ಕೂ ಹೆಚ್ಚಿನ ಸಂಬಳ ಪಡಿತಾ ಇದ್ರೂ ತನ್ನ ಊರಾದ ವಿಜಯಪುರಕ್ಕೆ ಹೋಗಿ ಕೃಷಿ ಉಪಯೋಗಿ ತಂತ್ರಜ್ಞಾನ ರೂಪಿಸಬೇಕು ಅನ್ನೋ ತವಕದಿಂದ 2019ರಲ್ಲಿ ಕೃಷಿ ತರಂಗ ಎನ್ನುವಂತಹ ಸಂಸ್ಥೆನ ಶುರು ಮಾಡಿ ಸೋಲಾರ್ ಎನರ್ಜಿಯಿಂದ ವರ್ಕ್ ಮಾಡುವ ಕಡಲೆ ಕುಡಿ ಚಿವುಟುವ ಯಂತ್ರ, ಸೋಲಾರ್ ಆಪರೇಟೆಡ್ ಕಾರ್ಟ್ ಕಮ್ ಉಳುಮೆ ಯಂತ್ರ, ಸ್ವಯಂಚಾಲಿತ ಔಷಧಿ ಸಿಂಪಡಣೆ ಯಂತ್ರ ಮುಂತಾದ ಕೆಲವು ಉಪಯೋಗಿ ಯಂತ್ರಗಳನ್ನ ಸಿದ್ಧಪಡಿಸಿ 100 ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೆಳಕಿನ ದೃಷ್ಟಿ ಕಳೆದುಕೊಂಡ ಅಂಧರೂ ಕೂಡ ವಿವಿಧ ಸಂಕೇತ ಅನುಸರಿಸಿ ಕೃಷಿ ಮಾಡಲು ಅನುಕೂಲ ಮಾಡುವ ತಂತ್ರಜ್ಞಾನವನ್ನು ರೂಪಿಸಿದ್ದಾರೆ. ಹಾಗೆ ಬೆಳೆಗಳಿಗೆ ಅಗತ್ಯವಾದ ಮೈಕ್ರೋನ್ಯೂಟ್ರಿಯೆಂಟ್ಸ್, ಸಾವಯವ ಪದ್ಧತಿಯಲ್ಲಿ ಔಷಧಿಗಳನ್ನ ಅಭಿವೃದ್ಧಿಪಡಿಸಿದ್ದು 800 ಎಕರೆಗಿಂತ ಹೆಚ್ಚು ವಿಸ್ತೀರ್ಣದಲ್ಲಿ ಕೃಷಿಕರು ಬಳಕೆ ಮಾಡಿಕೊಂಡಿದ್ದಾರೆ. ತಮ್ಮ ಕೃಷಿ ತರಂಗ ಸಂಸ್ಥೆಯ ಜೊತೆಗೆ ಫೈನಲ್ ಕಿಸಾನ್ ಅಗ್ರಿಕಲ್ಚರ್ ಪ್ರಿಸಿಷನ್ ಸೇವಾ ಎನ್ನುವ NGO ತೆರೆದು ಸಾಮಾಜಿಕ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಅನೇಕ ಪರಿಸರ ಕಾಳಜಿ ಸಾರುವ ಕಿರು ಚಿತ್ರಗಳನ್ನ ಕೂಡ ಮಾಡಿರುವುದು ಗಿರೀಶ್ ಅವರ ವಿಭಿನ್ನ ಹಾದಿಗೆ ಕನ್ನಡಿ ಹಿಡಿದಂತಿದೆ. ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿದ್ದು, ಇಂಟರ್ನೆಟ್ನಲ್ಲಿ ಗಿರೀಶ್ ಭದ್ರಗೊಂಡ ಎಂದು ಟೈಪ್ ಮಾಡಿದರೆ ಸಾಕು
ನೂರಾರು ಪುಟಗಳ ಮಾಹಿತಿ ಹಾಗೂ ಅನೇಕ ವಿಡಿಯೋಗಳು ನೋಡೋದಕ್ಕೆ ಸಿಗುತ್ತೆ. ಇವರನ್ನು ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9902-133-996. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9902-133-996. ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ, ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ ಬೇಸಾಯದ ಬದುಕು ಸರಾಗ ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ